ಬೆಂಗಳೂರಿನಲ್ಲೊಂದು ಲವ್ ಜಿಹಾದ್ ಪ್ರಕರಣ ನಡೆದಿದ್ದು ಅದು ತಡವಾಗಿ ಬೆಳಕಿಗೆ ಬಂದಿದೆಯಂತೆ. ಪದೇ ಪದೇ ಈ ಲವ್ ಜಿಹಾದ್ ಪ್ರಕರಣಗಳು ಮೇಲಿಂದ ಮೇಲೆ ನೋಡೋದಕ್ಕೆ ಕೇಳೋದಕ್ಕೆ ಸಿಗ್ತಾನೆ ಇದೆ. ಇದಕ್ಕೆಲ್ಲ ಯಾವ ಕಡಿವಾಣ ಅನ್ನೋದೇ ಪ್ರಶ್ನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯುವತಿಗೆ ಮದುವೆ ಆಗುವುದಾಗಿ ನಂಬಿಸಿ ಲವ್ ಸೆಕ್ಸ್ ದೋಖಾ ಮಾಡಿರುವಂತಹ ವಿಚಾರ ಪ್ರಕರಣ ದಾಖಲಾಗಿ 9 ತಿಂಗಳಾದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಆರೋಪ ಇದೆ. ಸುದಗುಂಟೆಪಾಳ್ಯ ಪೊಲೀಸರ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಯುವತಿಗೆ ಸ್ನೇಹಿತರ ಮೂಲಕ ಪರಿಚಯ ಆಗಿದ್ರಂತೆ ಈತ. ಬಳಿಕ ಪ್ರೀತಿ ಮಾಡಬೇಕು ಅಂತ ಯುವತಿಯ ಹಿಂದೆ ತುಂಬಾಲ್ ಬಿದ್ದಿದ್ದಂತೆ. ಪ್ರೀತಿ ಮಾಡೋದಾಗಿ ನಂಬಿಸಿ ಲಕ್ಷ ಹಣ ಚಿನ್ನಾಭರಣವನ್ನ ಕೂಡ ಪಡೆದುಕೊಂಡಿದ್ದಾನೆ. ಯುವತಿ ಜೊತೆಗೆ ಬಲವಂತವಾಗಿ ಲೈಂಗಿಕ ಸಂಪರ್ಕ ಕೂಡ ಬೆಳೆಸಿದ್ದಾನಂತೆ. 13 ಲಕ್ಷ ಹಣ ಮತ್ತು ಚಿನ್ನ ಪಡೆದು ವಂಚನೆ ಮಾಡಿದ್ದಾನೆ ಅನ್ನುವಂಥ ಗಂಭೀರ ಆರೋಪ. ಮದುವೆ ಆಗುವಂತ ಅಂದ್ರೆ ಖ್ಯಾತಿ ತೆಗೆದಿದ್ದಂತೆ ಈ ಆಸಾಮಿ. ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಹಿಂದೂ ಯುವತಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಬಲವಂತಾಗಿ ಮದುವೆ ಆದ್ರೆ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆ ಹಾಕಿದ್ದಾನಂತೆ. ದೆಹಲಿ ಪ್ರಕರಣದಂತೆ ನಿನ್ನನ್ನ ಕೂಡ ಪೀಸ್ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ. ಈತನ ವಿರುದ್ಧ ಈಗ ಕ್ರಮ ಆಗಬೇಕು. ಯಾವ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬಟ್ ಈಗ ಯುವತಿನೇ ಮುಂದೆ ಬಂದು ಈ ರೀತಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತೆ ನನಗೆ ಬಲವಂತ ಮಾಡ್ತಿದ್ದಾನೆ, ಜೊತೆಗೆ ನನ್ನ ಜೊತೆಗೆ ಲೈಂಗಿಕ ಸಂಪರ್ಕ ಕೂಡ ಬೆಳೆಸಿದ್ದಾನೆ, ನನ್ನ ಹತ್ರ ಹಣ ಚಿನ್ನಾಭರಣ ಎಲ್ಲವನ್ನ ಕೂಡ ಪಡೆದುಕೊಂಡಿದ್ದಾನೆ. ಬಟ್ ಈಗ ಮದುವೆ ಆಗು ಅಂತ ಹೇಳಿದ್ರೆ ಮದುವೆ ಆಗಕ್ಕಾಗಲ್ಲ, ಮದುವೆ ಆಗಬೇಕು ಅಂದರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಒತ್ತಡ ಹಾಕ್ತಿದ್ದಾನೆ, ಬಲವಂತ ಮಾಡ್ತಿದ್ದಾನೆ. ಅದರ ಮಧ್ಯದಲ್ಲೂ ಕೂಡ ಮದುವೆ ಆಗಬೇಕು ಅಂತ ಅಂದರೆ ನಿನಗೂ ಕೂಡ ದೆಹಲಿ ರೀತಿಯಲ್ಲಿ ಆ ಹೆಣ್ಣು ಮಗಳಿಗಾಯ್ತಲ್ಲ ಪೀಸ್ ಮಾಡಿದ್ರಲ್ಲ, ದೇಹ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಅದೇ ರೀತಿಯ ಗತಿ ನಿನಗೂ ಕೂಡ ಬರುತ್ತೆ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕ್ತಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಯುವತಿನೇ ಉಲ್ಲೇಖ ಮಾಡ್ತಿದ್ದಾರೆ.